ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕ್ಷಣಗಣನೆ ಎದುರಾಗ್ತಾ ಇದೆ. ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಕಳೆಗಟ್ಟಿದಂತ ವೈಭವ ನಾಳೆ ಚಾಮುಂಡಿ ಸನ್ನಿಧಿಯಲ್ಲಿ ದಸರಾ ಉದ್ಘಾಟನೆ ನೆರವೇರುತ್ತೆ. ಹೀಗಾಗಿ ಉದ್ಘಾಟನೆಗೆ ಬೇಕಾದ ಎಲ್ಲಾ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇವೆ. 2025ರ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಬ್ಬದ ಒಂದಷ್ಟು ವೈಭವ ಕಳೆಗಟ್ತಾ ಇದೆ. ನಾಳೆ ಚಾಮುಂಡಿ ಬೆಟ್ಟದಲ್ಲಿ ಸನ್ನಿಧಿಯಲ್ಲಿ ದಸರಾ ಉದ್ಘಾಟನೆ ಮಾಡಲಾಗುತ್ತೆ. ದಸರಾ ಗಜಪಡೆಗೆ ಅಂತಿಮ ಹಂತದ ತಾಲೀಮು ಕೂಡ ಜೋರಾಗಿನೇ ನಡೀತಾ ಇದೆ. ಗಜಪಡೆ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಜನರು ಹರಿದು ಬರ್ತಾ ಇದ್ದಾರೆ. ಕ್ಯಾಪ್ಟನ್ ಅಭಿಮನ್ಯು ಮತ್ತು ಟೀಮ್ ನೋಡೋದಕ್ಕೆ ಜನರು ಮುಗಿಬಿದ್ದಿದ್ದಾರೆ. ಅಂತಿಮ ಹಂತದ ತಾಲೀಮು ನಡೀತಾ ಇದೆ. ರಾಜಪಥದಲ್ಲಿ ಗಜಪಡೆ ನೋಡೋದಕ್ಕೆ ಜನರು ಬಂದಿದ್ದಾರೆ. ಆನೆಗಳ ಫೋಟೋ ಸೆರೆ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ ಪ್ರವಾಸಿಗರು. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇಕ್ಕೆಲಗಳಲ್ಲಿ ಜನರು ನೆರೆದಿದ್ದಾರೆ. ಆನೆಗಳನ್ನು ನೋಡಬೇಕು, ಆನೆಗಳ ಫೋಟೋ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ದಸರಾ ವೈಭವ. ಈಗಾಗಲೇ ದಸರಾವನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಮೈಸೂರಿನತ್ತ ಮುಖ ಮಾಡಿದ್ದಾರೆ. ಪ್ರಮುಖವಾಗಿ ಅಂತಿಮ ಹಂತದ ಗಜಪಡೆಯ ತಾಲೀಮು ಈಗ ನಡೀತಾ ಇರತಕ್ಕಂಥದ್ದು. ನಾವು ಮೈಸೂರಿನ KR ವೃತ್ತದ ಬಳಿ ಇದ್ದೇವೆ. ಪೊಲೀಸ್ ಭದ್ರತೆಯೊಂದಿಗೆ ಅಂತಿಮ ಹಂತದ ಗಜಪಡೆಯ ತಾಲೀಮು ನಡೀತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಮುಖ್ಯವಾಗಿ ಪ್ರತಿನಿತ್ಯವೂ ಕೂಡ ಕಳೆದ ತಿಂಗಳು ಸೆಪ್ಟೆಂಬರ್ 4ನೇ ತಾರೀಕು ಕಾಡಿನಿಂದ ನಾಡಿಗೆ ಬಂದಿದ್ದಂತಹ ಗಜಪಡೆಗೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಮಯ ತಾಲೀಮನ್ನು ಮಾಡಲಾಯಿತಾಯಿತು. ಮೊದಲಿಗೆ ಕಾಲ್ನಡಿಗೆಯ ತಾಲೀಮಾದ ನಂತರ ಮರಳಿನ ಮೂಟೆಯನ್ನು ಹಾಕುವ ಮುಖಾಂತರ ತೂಕದ ಒಂದು ಭಾರದ ತಾಲೀಮನ್ನು ಮಾಡಲಾಯಿತು. ತದನಂತರ ಮರದ ಅಂಬಾರಿಯನ್ನು ಹೊರಿಸುವ ಮುಖಾಂತರ ಆ ಒಂದು ಮರದ ಅಂಬಾರಿಯ ತಾಲೀಮನ್ನು ಕೂಡ ಮಾಡಲಾಯಿತು. ಮರದ ಅಂಬಾರಿ ಆದ ನಂತರ ಇದೀಗ ಎಲ್ಲ ಆನೆಗಳು ಅಂದರೆ ದಸರಾ ಜಂಬೂ ಸವಾರಿ ಮೆರವಣಿಗೆಗಾಗಿ ಬಂದಿರತಕ್ಕಂಥ 14 ಆನೆಗಳು ಕೂಡ ಈಗಾಗಲೇ ದಸರಾಗೆ ಫಿಟ್ ಅಂಡ್ ಫೈನ್ ಆಗಿರ್ತಕ್ಕಂಥದ್ದು. ನಗರದ ಸದ್ದು ಗದ್ದಲಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವ ಮುಖಾಂತರ ಅವು ತಾಲೀಮನ್ನು ಮಾಡಿರ್ತಕ್ಕಂಥದ್ದು. ಇನ್ನು ತಾಲೀಮಿನ ಸಂದರ್ಭದಲ್ಲಿ ಲಕ್ಷಾಂತರ ಜನ ಅಂದರೆ ಮೈಸೂರಿಗೆ ಬಂದಿರತಕ್ಕಂಥ ದೇಶ ವಿದೇಶಗಳ ಪ್ರವಾಸಿಗರು ತಮ್ಮ ಮೊಬೈಲ್ಗಳಲ್ಲಿ ಗಜಪಡೆಯನ್ನು ಸೆರೆ ಹಿಡಿತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಜೊತೆಗೆ ಮೈಸೂರಿನ ಅರಮನೆಯ ಅಂಗಳದಿಂದಲೂ ಕೂಡ ಬನ್ನಿ ಮಂಟಪದವರೆಗೂ ಕೂಡ ಇದೇ ರೀತಿಯಲ್ಲಿ ಕ್ರೌಡ್ ಪ್ರತಿ ಬೆಳಿಗ್ಗೆ ಮತ್ತು ಸಂಜೆ ಪ್ರತಿದಿನ ಇರ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಜನ ದಸರಾ ವೈಭವವನ್ನು ಕಣ್ತುಂಬಿಕೊಳ್ತಾ ಇರತಕ್ಕಂಥದ್ದು ನಾವು ಗಮನಿಸಬಹುದು. 14 ಆನೆಗಳು ಸುಮಾರು ಆ ಅರಮನೆಯ ಅಂಗಳದಿಂದ ಬನ್ನಿ ಮಂಟಪದವರೆಗೆ 5 ಕಿಲೋಮೀಟರ್ವರೆಗೆ ತಾಲೀಮನ್ನು ಮಾಡ್ತವೆ. ಬೆಳಗ್ಗೆ ಮತ್ತು ಸಂಜೆ ಸಮಯ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾತ್ರ ತಾಲೀಮು ಇರೋದಿಲ್ಲ. ಅದನ್ನು ಹೊರತುಪಡಿಸಿದರೆ ಹೆಚ್ಚು ಕಮ್ಮಿ 2 ತಿಂಗಳಿನಿಂದಲೂ ಕೂಡ ಇದೇ ಒಂದು ತಾಲೀಮನ್ನು ಮಾಡ್ತಾ ಇರತಕ್ಕಂಥದ್ದು. ಇನ್ನು ಎಲ್ಲರ ಹಾರ್ಟ್ ಫೇವ್ರೆಟ್ ಅಂತ ಹೇಳಿದರೆ ಇದೇ ಭೀಮಾ. ಈ ಭೀಮಾ ಆನೆ ಪ್ರವಾಸಿಗರು ಹೆಸರನ್ನು ಕೂಗ್ತಾ ಇದ್ದಂತೆ ಸೊಂಡಿಲನ್ನು ಎತ್ತುವ ಮುಖಾಂತರ ಸ್ಪಂದಿಸ್ತಾನೆ. ಇದು ಪ್ರವಾಸಿಗರಿಗೆ ಸಾಕಷ್ಟು ಸಂತಸವನ್ನು ಉಂಟು ಮಾಡುತ್ತೆ. ನಾವು ಗಮನಿಸ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ರಸ್ತೆಯ ಮಗ್ಗಲಲ್ಲಿ ನಿಂತಿರತಕ್ಕಂಥವರು, ಮುಖ್ಯ ರಸ್ತೆಯ ವೃತ್ತದಲ್ಲಿ ನಿಂತಿರತಕ್ಕಂಥ ಪ್ರವಾಸಿಗರನ್ನ ನಾವು ಗಮನಿಸ್ಬೋದು. ಮಕ್ಕಳು, ಕುಟುಂಬಸ್ಥರಿರ್ಬೋದು, ಹೊರಗಿನ ಭಾಗದ ಪ್ರವಾಸಿಗರಿರ್ಬೇಕು, ಇವರೆಲ್ಲರೂ ಕೂಡ ದಸರಾವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕ್ಯಾಪ್ಟನ್ ಅಭಿಮನ್ಯು ಆನೆ. ಈ ಆನೆಯೇ 750 kg ಚಿನ್ನದ ಅಂಬಾರಿಯನ್ನು ಹೊತ್ತು, ಅಂದರೆ ಒಂದು ಚಿನ್ನದ ಅಂಬಾರಿಯಲ್ಲಿ ಉತ್ಸವ ಮೂರ್ತಿ ಚಾಮುಂಡೇಶ್ವರಿಯು ಕೂಡ ಇರ್ತಾರೆ. ಆ ದೇವಿಯ ದರ್ಶನವನ್ನು ಪಡೀಲಿಕ್ಕೆ ಲಕ್ಷಾಂತರ ಜನ ಜಂಬೂ ಸವಾರಿಗೆ ಆಗಮಿಸ್ತಾರೆ. ಈ ಒಂದು ಅಭಿಮನ್ಯು ಆನೆ ಭಾರತದ ತಾಲೀಮ್ ಇರಬಹುದು, ಮರದ ಅಂಬಾರಿಯ ತಾಲೀಮ್ ಇರಬಹುದು, ಇದನ್ನೆಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು. ಫೈನಲಿ ಅಕ್ಟೋಬರ್ 2ನೇ ತಾರೀಕು ಜರುಗುವಂತಹ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಚಿನ್ನದ ಅಂಬಾರಿಯನ್ನು ಹೊತ್ತು ಅಭಿಮನ್ಯು ಸಾಗಲಿದ್ದಾನೆ. ಈ ಒಂದು ಅಭಿಮನ್ಯುವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರಿಗೆ ಆಗಮಿಸ್ತಾರೆ. ಆ ಒಂದು ಅಂತಿಮ ಕ್ಷಣದ ತಾಲೀಮು ಈಗ ನಡೀತಾ ಇರತಕ್ಕಂಥದ್ದು. ದಸರಾ ಸಂದರ್ಭದಲ್ಲಿ ಅಂದರೆ ಜಂಬೂ ಸವಾರಿ ಮೆರವಣಿಗೆಗೇನೆ ಬಂದಿರತಕ್ಕಂಥ ರೀತಿಯಲ್ಲಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಇನ್ನೂ ದಸರಾ ಇರತಕ್ಕಂಥದ್ದು 10-11 ದಿನ ಬಾಕಿ ಇದೆ. ಇಷ್ಟಿದ್ರೂ ಕೂಡ ಈಗಾಗಲೇ ಆನೆಗಳು ಪ್ರತಿನಿತ್ಯ ತಾಲೀಮನ್ನು ಏನು ಮಾಡ್ತಾ ಇದ್ದಾವೆ, ಆ ಒಂದು ತಾಲೀಮನ್ನು ತುಂಬಿಕೊಳ್ಳಿಕ್ಕೆ ಇಷ್ಟರ ಮಟ್ಟಿಗೆ ಪ್ರವಾಸಿಗರು ತುಂಬಿರತಕ್ಕಂಥದ್ದು. ಪ್ರತಿ ಬಾರಿ ತಾಲೀಮು ನಡೆಯುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಪ್ರವಾಸಿಗರ ಸಂಖ್ಯೆ
ಹೆಚ್ಚಾಗಿರ್ತಕ್ಕಂಥದ್ದು. ಇದು ಒಂದು ರೀತಿ ಮೈಸೂರಿನ ಪ್ರವಾಸೋದ್ಯಮಕ್ಕೂ ಕೂಡ ಹೆಚ್ಚಿನ ಒಂದು ಲಾಭವನ್ನು ನೀಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಪ್ರಮುಖವಾಗಿ ಈಗ ಅಂತಿಮ ಹಂತದ ತಾಲೀಮಿನಲ್ಲಿ ಇಷ್ಟರ ಮಟ್ಟಿಗೆ ಪ್ರವಾಸಿಗರು ತುಂಬಿರತಕ್ಕಂಥದ್ದು. ದಸರಾ ಗಜಪಡೆ ಕಳೆದ ಸೆಪ್ಟೆಂಬರ್ 4ನೇ ತಾರೀಕಿನಿಂದಲೂ ಕೂಡ ಮೈಸೂರು ನಗರದಲ್ಲಿ ತಾಲೀಮನ್ನು ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ತಾಲೀಮನ್ನು ಕಣ್ತುಂಬಿಕೊಳ್ಳಿಕ್ಕೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರ್ತಾರೆ. ಇನ್ನು ಅಂತಿಮ ಹಂತದ ಈ ಒಂದು ತಾಲೀಮನ್ನು ಕಣ್ತುಂಬಿಕೊಳ್ಳಿಕ್ಕೆ ಪ್ರವಾಸಿಗರ ಸಂಖ್ಯೆಯೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನಾಳೆಯಿಂದ ಅರಮನೆಯ ಅಂಗಳದಲ್ಲಿ ಖಾಸಗಿ ದರ್ಬಾರ್ ಇರಬಹುದು, ಜೊತೆಗೆ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆಯೂ ಕೂಡ ಆಗಲಿದೆ. ಆ ಮೂಲಕ ಮತ್ತಷ್ಟು ಪ್ರವಾಸಿಗರು ಮೈಸೂರಿನತ್ತ ಮುಖ ಮಾಡಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.